ಕಡೆಗೆ ಜಿಬಿಎ ಚುನಾವಣೆ ಪ್ರತಿಷ್ಠೆಯಾಗಿದೆ. 2028ಕ್ಕೂ ಮೊದಲೇ ಸಿದ್ದು ಡಿಕೆ ಶಿವಕುಮಾರ್ಗೆ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಪಂಚರಾಜ್ಯಗಳ ಚುನಾವಣೆಯ ಬಳಿಕ ಕರ್ನಾಟಕದಲ್ಲಿ ಮುಂಬರುವಂತಹ ಚುನಾವಣೆಯ ಬಗ್ಗೆ ಚರ್ಚೆ ಜೋರಾಗಿ ನಡೀತಾ ಇದೆ. ಚುನಾವಣೆ ಇನ್ನು 2 ವರ್ಷ ಅವಧಿ ಇದ್ರೂ ಕೂಡ 2028ಕ್ಕೆ ಕರ್ನಾಟಕವನ್ನ ಗೆಲ್ಲಿಸಲಿಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಜೆಡಿಎಸ್ ಸಿದ್ಧತೆಯನ್ನ ಶುರು ಮಾಡಿಕೊಂಡಿದೆ. ಆದ್ರೆ ಈ ಒಂದು ಚುನಾವಣೆಗೂ ಮೊದಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಅದುವೇ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ಚುನಾವಣೆ. ಜೂನ್ 10ರಿಂದ 24ರ ಒಳಗಾಗಿ 5 ಪಾಲಿಕೆಗಳ ಚುನಾವಣೆಗೆ ದಿನಾಂಕ ಫಿಕ್ಸ್ ಮಾಡಲಿಕ್ಕೆ ಈಗಾಗಲೇ ಚುನಾವಣಾ ಆಯೋಗ ಪಾಲಿಕೆಗಳು ಆಯುಕ್ತರಿಗೆ ಸೂಚನೆಯನ್ನ ನೀಡಿದ್ದಾವೆ. ಹೀಗಾಗಿ ರಾಜಕೀಯ ಪಕ್ಷದಲ್ಲಿ ಈ ವಿಚಾರ ಸಂಚಲನವನ್ನ ಮೂಡಿಸಿದೆ. ಈಗಾಗಲೇ ಆರಂಭಿಕ ಹಂತದ ಚುನಾವಣಾ ಸಿದ್ಧತೆಗೆ ಪಕ್ಷಗಳು ಮುಂದಾಗ್ತಾ ಇದ್ದಾವೆ. ಈ ನಾಯಕರ ದಿಢೀರ್ ಸಭೆಗಳನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ. ತಂತ್ರಗಾರಿಕೆಯನ್ನ ಕೂಡ ಹೂಡಲಾಗ್ತಾ ಇದೆ. ಜಿಬಿಎ ಚುನಾವಣೆಯ ಬಗ್ಗೆ ದಿನಾಂಕ ನಿಗದಿ ಮಾಡಲಿಕ್ಕೆ ಚುನಾವಣಾ ಆಯೋಗ ಸೂಚನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಕಾಂಗ್ರೆಸ್ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಯಿತು. ಭಾನುವಾರ ಸಿಎಂ ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಜಿಬಿಎ ಈ ಒಂದು ಚುನಾವಣೆಯ ಬೆನ್ನಲ್ಲೇ ಕೈಗೊಳ್ಳಬೇಕಾಗಿರುವಂತಹ ತಂತ್ರಗಾರಿಕೆಯ ಬಗ್ಗೆ ಸಭೆಯಲ್ಲಿ ಚರ್ಚೆಗಳು ಕೂಡ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಕೂಡ ಸಿಕ್ಕಿದೆ. ಎರಡೂ ಪಕ್ಷಗಳ ಸವಾಲು ಹೌದು. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಎದುರಿಸಬೇಕಾಗಿದೆ. ಲೋಕಸಭೆ ಚುನಾವಣೆಯ ಬಳಿಕ ಇದೀಗ 2ನೇ ಚುನಾವಣೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಎದುರಿಸುವಂತಹ ಸಾಧ್ಯತೆ ಇದೆ. ಇದು ಯಶಸ್ವಿಯಾದಲ್ಲಿ 2028ರ ವಿಧಾನಸಭಾ ಚುನಾವಣೆಗೂ ಕೂಡ ಅನುಕೂಲದ ವಾತಾವರಣ ನಿರ್ಮಾಣವಾಗುತ್ತೆ. ಹೀಗಾಗಿ ಮೈತ್ರಿ ಪಕ್ಷವನ್ನ ಕಟ್ಟಿ ಹಾಕುವುದು ಆಡಳಿತಾರೂಢ ಕಾಂಗ್ರೆಸ್ ಪಾಲಿಕೆಗೆ ಒಂದು ದೊಡ್ಡ ಸವಾಲು. 5 ಪಾಲಿಕೆಯಲ್ಲಿ ಗೆಲುವು ಸಾಧ್ಯತೆ ಇರುವಂತಹ ಚರ್ಚೆಗಳು ನಡೀತಾ ಇದೆ. ಎಸ್, ಬಿಬಿಎಂಪಿಯನ್ನ ಜಿಬಿಎ ಅಂತ ಹೇಳಿ ವಿಭಜನೆ ಮಾಡಿರುವ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಬೆಂಗಳೂರನ್ನ 5 ತುಂಡಾಗಿ ವಿಭಜನೆ ಮಾಡುವ ಮೂಲಕ ಬೆಂಗಳೂರಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಹೇಳಿ ಬಿಜೆಪಿ ಕೂಡ ಆರೋಪ ಮಾಡಿತ್ತು. ಅಷ್ಟೇ ಅಲ್ಲದೆ ಬೆಂಗಳೂರು ನಗರವನ್ನು 5 ಪಾಲಿಕೆ ವಿಭಜನೆ ಮಾಡಲಿರುವ ಹಿಂದೆ ಚುನಾವಣೆ ಹುನ್ನಾರ ಕೂಡ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿತ್ತು. ಆದ್ರೆ ಆಡಳಿತಾರೂಢ ಕಾಂಗ್ರೆಸ್ ಇದು ಅಷ್ಟೊಂದು ಸುಲಭದ ತುತ್ತಲ್ಲ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ, ಮೆಟ್ರೋ ದರ ಏರಿಕೆ, ನಗರ ಅಭಿವೃದ್ಧಿಯಲ್ಲಿ ಹಿನ್ನೆಲೆ ಮತ್ತು ಘನತ್ಯಾಜ್ಯಗಳ ಸಮಸ್ಯೆ ಮತ್ತು ರಸ್ತೆ ಗುಂಡಿಗಳ ಚುನಾವಣೆಯ ಪ್ರಮುಖ ಅಸ್ತ್ರವಾಗಿದೆ. ರಸ್ತೆ ಗುಂಡಿ ವಿಚಾರವಾಗಿ ಉದ್ಯಮಿಗಳು ಟ್ವೀಟ್ ಮಾಡಿದ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಬಿಜೆಪಿ ಇದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಟೀಕಾಸ್ತ್ರವಾಗಿ ಬಳಸಿಕೊಂಡಿತ್ತು. ಅಂದ್ರೆ ಈಗ ಎಲ್ಲರ ಚಿತ್ತ ಜಿಬಿಎ ಎಲೆಕ್ಷನ್ ಅತ್ತ ಅಂತ ಹೇಳಬಹುದು. ಸಿದ್ದರಾಮಯ್ಯ ಅವರು ಕೂಡ ಒಂದೊಳ್ಳೆ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಹಾಗೆ ಬಿಜೆಪಿಯಲ್ಲೂ ಕೂಡ ತಂತ್ರಗಾರಿಕೆಗಳು ನಡೀತಾ ಇದೆ. 2028ಕ್ಕೆ ದಾರಿ ಸುಲಭವಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ದಾರಿಯತ್ತ ನೋಡ್ತಾ ಇದ್ದಾರೆ. ನಿಮ್ಗೆ ಏನನ್ಸುತ್ತೆ? ಜಿಬಿಎ ಎಲೆಕ್ಷನ್ ಯಾರ ಪಾಲಾಗುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇದಾಗುತ್ತೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.